ಕಡೆ ದೇಶ ವಿದೇಶಗಳಲ್ಲಿ ಕಾಂತಾರ ಚಾಪ್ಟರ್ 1 ಫೀವರ್ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಕಾಂತಾರದ ವಿರುದ್ಧ ದೈವಾರಾಧಕರಿಂದ ದೂರುಗಳು ಬರ್ತಾ ಇದೆ. ದೈವಾರಾಧಕರಿಗೆ ಧೈರ್ಯವನ್ನ ನೀಡಿದ ಪಿಲ್ಚಂಡಿ ದೈವ ದೈವಾರಾಧಕರಿಗೆ ಧೈರ್ಯವನ್ನ ನೀಡಿದೆ ಪಿಲ್ಚಂಡಿ ದೈವ. ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ ಅಂತ ಹೇಳ್ತಾ ಇದೆ. ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ, ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟವನ್ನ ಮುಂದುವರಿಸಿ ಅಂತ ಹೇಳಿ ಪಿಲ್ಚಂಡಿ ದೈವ ಧೈರ್ಯವನ್ನ ತುಂಬಿದೆ. ದೈವದ ಎದುರು ನೋವನ್ನ ತೋಡ್ಕೊಂಡಿದ್ದಾರೆ ದೈವಾಧಿಕಾರಿಗಳು. ಪ್ರಾರ್ಥನೆಗೆ ಹೋದ ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯವನ್ನ ನೀಡ್ತಾ ಇದೆ. ಒಂದ್ ಕಡೆ ನೋಡಿ, ಕಾಂತಾರ ಚಾಪ್ಟರ್ 1 ಫೀವರ್ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಸಿನಿಮಾ ಸಕ್ಸಸ್ ಅನ್ನ ಕಂಡಿದೆ, ಯಶಸ್ಸಿಂದ ಇನ್ನೂ ಕೂಡ ಮುನ್ನುಗ್ಗುತ್ತಾ ಇದೆ. ಈ ಸಂದರ್ಭದಲ್ಲಿ ಹುಚ್ಚಾಗಿ ವರ್ತಿಸ್ತಾ ಇದ್ದಾರೆ ಕೆಲವರು. ನಮಗೆ ಮೈ ಮೇಲೆ ದೈವ ಬಂದ್ಬಿಟ್ಟಿದೆ ಅಂತ ಹೇಳಿ ನಾಟಕಗಳಾಡ್ತಾ ಇದ್ದಾರೆ. ವರ್ತಿಸಿರುವಂತಹ ರೀತಿಗಳಿಗೆ ಸಹಜವಾಗಿಯೇ ದೈವಾರಾಧಕರಿಗೆ ಇದು ಈ ರೀತಿಯಾಗಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರಿಗೆ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ದೈವವನ್ನು ನಾವು ಯಾವ ರೀತಿಯಾಗಿ ಭಯ ಭಕ್ತಿಯಿಂದ ನಾವು ಆಚರಣೆ ಮಾಡ್ತೀವಿ. ಪಿಲ್ಚಂಡಿ ದೈವ ಅಭಯದ ನಂತರ ದೈವಾರಾಧಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೈವದ ಅಪಹಾಸ್ಯದಿಂದ ನಮಗೆ ಬೇಸರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹೋರಾಟಕ್ಕೆ ಬೆಂಬಲವಿದೆ ಅಂತ ದೈವ ನುಡಿ ನೀಡಿದೆ. ಬೇರೆಯವರು ಮಾಡಿದ ತಪ್ಪನ್ನ ತುಳುವರು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯವನ್ನ ಮಾಡಿದರೂ ವಿರೋಧಿಸುತ್ತೇವೆ. ಪ್ರಾರ್ಥನೆಯ ಬಳಿಕ ದೈವಾರಾಧಕ ಶ್ರೀಧರ್ ಕವತ್ತಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಿಲ್ಚಂಡಿ ದೈವ ಇದೀಗ ಅಭಯವನ್ನ ನೀಡಿದೆ. ಸೊ ಹಾಗಾಗಿ ಇದೀಗ ಅವರು ಮಾತನಾಡ್ತಾ ಇದ್ದಾರೆ. ಅಪಹಾಸ್ಯವನ್ನ ಯಾರೂ ಕೂಡ ಮಾಡೋದಕ್ಕೆ ಮುಂದಾಗಬೇಡಿ, ಇದು ನಿಮಗೆ ಒಳಿತನ್ನ ತರೋದಿಲ್ಲ, ನೀವೇ ಸಂಕಷ್ಟಕ್ಕೆ ಸಿಲುಕ್ತೀರಿ. ದೈವ ಎಲ್ಲವನ್ನೂ ಕೂಡ ನೋಡ್ತಾ ಇರುತ್ತೆ. ಇದು ನಮ್ಮ ದೈವ. ಸೊ ನೀವು ಭಕ್ತಿಯಿಂದ ಬಂದು ಪೂಜೆಯನ್ನ ಸಲ್ಲಿಕೆ ಮಾಡಿದ್ರೆ ದೈವ ನಿಮಗೆ ಒಲಿಯುತ್ತೆ. ಆದರೆ ಈ ರೀತಿಯಾಗಿ ನೀವು ಕಂಡಲ್ಲಿ ನಾಟಕ ಮಾಡೋದು, ಅಪಹಾಸ್ಯವನ್ನ ಮಾಡೋದು, ಥಿಯೇಟರ್ಗಳ ಮುಂದೆ ನನಗೆ ದೈವ ಬಂದ್ಬಿಟ್ಟಿದೆ ನನ್ನ ಮೇಲೆ ಅಂತ ಹೇಳಿ ನಡ್ಕೊಳ್ಳೋದು ಸರಿಯಲ್ಲ. ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಗ್ತಾ ಇದೆ. ನಾವೆಲ್ಲರೂ ನೋಡ್ತಿರುವ ಹಾಗೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ದೈವವನ್ನ ಬಳಸಿ ನಾನು ಆ ಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ನಟನನ್ನೇ ದೈವ ಆಗಿ ನೋಡುವಂತ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂತದ್ದು ನಾವೆಲ್ಲರೂ ತುಳುವರು ನೋಡ್ತಾ ಇದ್ದೇವೆ. ದೈವಾರಾಧನೆ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬಾ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೈವಸ್ಥಾನಕ್ಕೆ ಬಂದಿದ್ದೇವೆ. ಪಿಲ್ಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೈವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನ ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿ ಕೊಟ್ಟಿತ್ತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿ ಕೊಟ್ಟಿತ್ತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವಂತ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ ಮುಂದುವರಿಸುತ್ತೇವೆ. ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾರಾಗ್ಲಿ ಅಪಹಾಸ್ಯ ಮಾಡಿದ್ರೆ ಅವರನ್ನ ನಾವು ವಿರೋಧಿಸ್ತೇವೆ, ಮುಂದೆ ವಿರೋಧಿಸ್ತೇವೆ. ಯಾರೇ ಒಂದು ಅವಿವೇಕಿಗಳು ಮಾಡಿದಂತ ತಪ್ಪನ್ನ ನೀವುಗಳು ಮಾಡಬೇಡಿ, ಅಥವಾ ನಿಮ್ಮ ಬರವಣಿಗೆಗಳಲ್ಲಿ ಸ್ವಲ್ಪ
ಸ್ವಲ್ಪ ನಿಗಾ ಇರಲಿ. ಕೆಲವೊಂದು ಜನ ತುಳುವರಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಏನುವುದೇನೆಂದ್ರೆ, ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನದ ದೈವಾರಾಧನೆ ಮುಂದೆ ಕೂಡ ತುಳುನಾಡಿನಲ್ಲಿ ಶ್ರದ್ಧೆ ಭಕ್ತಿಯಾಗಿರ್ಬೇಕಂತ ನಮ್ಮೆಲ್ಲರ ಕೋರಿಕೆ. ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತುಳುನಾಡಿನ ದೈವಾರಾಧನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಗ್ತಾ ಇದೆ. ನಾವೆಲ್ಲರೂ ನೋಡ್ತಿರುವ ಹಾಗೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ದೈವವನ್ನ ಬಳಸಿ ನಾನು ಆ ಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ಆ ನಟನನ್ನೇ ದೈವ ಆಗಿ ನೋಡುವಂತ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂತದ್ದು ನಾವೆಲ್ಲರೂ ತುಳುವರು ನೋಡ್ತಾ ಇದ್ದೇವೆ. ದೈವಾರಾಧನೆ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬಾ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೈವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೈವಾರಾಧನೆ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನ ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ